ಇದಕ್ಕೆ ನಾನು ಅವರೆಬೇಳೆ, ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ, 2 ದೊಡ್ಡ ಗಾತ್ರ ಟೊಮ್ಯಾಟೊ, ನಾಟಿ ಟೊಮ್ಯಾಟೊ, 1 ದೊಡ್ಡ ಗಾತ್ರ ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು. ಇದರಲ್ಲಿ ನಾನು ಪಾಲಕ್ಕು, ಸಬ್ಸಿಗೆ, ಚಕ್ಕೋತ ಎಲ್ಲ 3 ಥರ ಸೊಪ್ಪನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ನಾನು ರುಬ್ಬೋದ್ರಿಂದ ಏನು ಕಟ್ ಮಾಡ್ಕೊಂಡಿಲ್ಲ, ಹಿಂಗೆ 3-4 ಸರಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಇವಾಗ ಮೊಸಪ್ಪು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕುಕ್ಕರಿಗೆ ನಾನು ಬೇಳೆನ ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಕುಕ್ಕರ್ಗೆ ಹಾಕಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಕುಕ್ಕರ್ಗೆ ತೊಳೆದಿಟ್ಕೊಂಡಿರೋಂಥ ಬೇಳೆ, ನಿಮಗೆ ತೊಗರಿಬೇಳೆನೇ ಬೇಕು ಅಂದರೆ ಬರೀ ತೊಗರಿಬೇಳೆನೇ ಹಾಕ್ಕೋಬೋದು, ಇಲ್ಲ ಅವರೆಬೇಳೆ ಮಿಕ್ಸ್ ಮಾಡಿ ಹಾಕ್ಬೋದು, ಚೆನ್ನಾಗಿರುತ್ತೆ. 1 ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, 4-5 ಮೆಣಸಿನ್ಕಾಯಿ. ಇದೇನು ಮೆಣಸಿನ್ಕಾಯಿ ಖಾರ ಇಲ್ಲ, ಸೊ ಅದಕ್ಕೆ ನಾನು ಇಷ್ಟೊಂದು ಹಾಕ್ತಾಯಿದ್ದೀನಿ. 2 ನಾಟಿ ಟೊಮ್ಯಾಟೊ. ಈಗ ಸ್ವಲ್ಪ ನೀರು ಹಾಕೋಣ. ಸೊಪ್ಪಲ್ಲೂ ನೀರು ಬಿಡುತ್ತೆ, ಸೊ ಸ್ವಲ್ಪ ಹಾಕೋಣ. ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪು ಹಾಕೊಳ್ಳೋಣ. ನಾನಿಲ್ಲಿ 3 ಥರ ಸೊಪ್ಪು ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದರ ಒಂದೇ ಸೊಪ್ಪು ಬೇಕಾದರೂ ಹಾಕ್ಬೋದು. ನೋಡೋಕ್ಕೆ ಮಾತ್ರ ಜಾಸ್ತಿ ಇದೆ ಅನಿಸುತ್ತೆ, ಬೆಂದಮೇಲೆ ಸ್ವಲ್ಪ ಹಾಕ್ಬಿಡುತ್ತೆ. ಈಗ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಳ್ಳೋಣ. ಈಗ ಇದು 3 ವಿಷಲ್ ಆಗಿದೆ, ತೆಗಿಯೋಣ. ಇದನ್ನು ಬೇರೆ ಪಾತ್ರೆಗೆ ತಕ್ಕೊಂಬಿಡೋಣ. ನೋಡಿ ಬೆಂದಿದೆ. ಇದನ್ನು ಬೇರೆ ಪಾತ್ರೆಗೆ ತಗೊಂಡು ರುಬ್ಕೋಬೇಕಲ್ವ, ನೀರನ್ನು ಸೊಪ್ಪನ್ನು ಸಪ್ರೇಟ್ ಮಾಡ್ಕೊಬಿಡೋಣ. ಇದನ್ನು ಒಂದು ಪಾತ್ರೆಗೆ ತಗೊಂಡ್ಬಿಡ್ತೀನಿ. ಇದನ್ನು ಫುಲ್ ಕಂಪ್ಲೀಟಾಗಿ ಬಸ್ಕೊಂಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಇದನ್ನು ಸ್ವಲ್ಪ ಪಲ್ಸ್ ಮೂಡಲ್ಲಿ ರುಬ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಮೊಸಪ್ಪು ರೆಡಿ. ಇದನ್ನು ಆರಕ್ಬಿಡೋಣ. ಬನ್ನಿ ಇವಾಗ ಸೊಪ್ಪನ್ನು ರುಬ್ಕೊಳ್ಳೋಣ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು, ಬಟ್ ನಾನಿಲ್ಲಿ ಟೈಮ್ ಇಲ್ಲ ಅಂತ ಹೇಳಿ ಬಿಸಿ ಇದ್ದಾಗಲೇ ರುಬ್ಕೊಳ್ತಿದ್ದೀನಿ. ನೀವು ತಣ್ಣಗೆ ಆರಿದ ಮೇಲೆ ರುಬ್ಬಿ. ಇದನ್ನು ನುಣ್ಣಗೆ ರುಬ್ಬಾರ್ದು, ಪೇಸ್ಟ್ ರೀತಿ ತರಿಯಾಗಿ ರುಬ್ಕೋಬೇಕು. ನೋಡಿ ಈ ಥರ ಪಲ್ಸ್ ಮೂಡಲ್ಲಿ ರುಬ್ಕೊಳ್ಬೇಕು. ಹೀಗೆ ಮಾಡಿದ್ರೆ ಮೊಸಪ್ಪು ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನೋಡಿ ಇವಾಗ ಮಿಕ್ಕಿರೋಂಥ ಸೊಪ್ಪು ಬೇಳೆ ಕೂಡ ಇನ್ನೊಂದು ಸರಿ ನಾನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ನಾವು ನಮ್ಮ ಮನೇಲಿ ಹೀಗೆ ಮಾಡೋದು. ನೀವು ಹೇಗೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈ ಎಣ್ಣೆ ಕಾದ ಮೇಲೆ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಸಾಸಿವೆ. ಇನ್ನು ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಡೈಲಿ ವ್ಲಾಗ್ ಬೇಕಾ ಅಥವಾ ಕುಕ್ಕಿಂಗ್ ಬೇಕಾ, ಯಾವ ಥರ ವೀಡಿಯೋ ಬೇಕೋ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಗೆ ಯಾವುದಾದ್ರೂ ರೆಸಿಪಿ ತೋರಿಸ್ಬೇಕನ್ನೋದಿದ್ರೂ ಕಮೆಂಟ್ ಮಾಡಿ, ನಾನು ಮಾಡಿ ತೋರಿಸ್ತೀನಿ. ಇವಾಗ ನೋಡಿ ಸಾಸಿವೆ ಸಿಡಿದಿದೆ. 1 ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, 1-2 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆಗೋವರೆಗೂ ಹುರ್ಕೊಳ್ಳೋಣ. ಏನಾದರೂ ಎಡಿಟಿಂಗಲ್ಲಿ ರೆಕಾರ್ಡಿಂಗಲ್ಲಿ ತಪ್ಪಾಗಿದ್ದರೆ ಕ್ಷಮಿಸಿ. ನಾನು ಇವಾಗ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಈಗ ರುಬ್ಬಿಟ್ಕೊಂಡಿರೋಂಥ ಸೊಪ್ಪು ಅದರ ನೀರನ್ನು ಹಾಕ್ಕೊಳ್ಳೋಣ. ನೀವು ಇದಕ್ಕೆ ಹದ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಸ್ವಲ್ಪ ಫುಲ್ ಗಟ್ಟಿಯಾಗಿದೆ ಅಂತೇಳಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊತಿದ್ದೀನಿ. ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ. ನಿಮ್ಗೆ ಯಾವ ಹದ ಬೇಕೋ ಅದಕ್ಕೆ ಸರಿಸಮವಾಗಿ ನೀರನ್ನು ಸೇರಿಸ್ಕೊಳ್ಳಿ. ಇವಾಗ ಸ್ವಲ್ಪ ಕಲ್ಲುಪ್ಪು, ನಾನು ಮನೇಲೇ ಮಾಡಿಟ್ಟಿರೋಂಥ ಬೇಳೆ ಸಾಂಬಾರು ಪುಡಿನ 1 ಸ್ಪೂನ್ ಹಾಕ್ತಾಯಿದ್ದೀನಿ. ರುಚಿ ಚೆನ್ನಾಗಿರುತ್ತೆ ಅಂತ, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸಾಂಬಾರು ಪುಡಿದೇನಾದರೂ ರೆಸಿಪಿ ಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ತೋರಿಸ್ತೀನಿ. ಇವಾಗ ಇದನ್ನು ಮುಚ್ಚಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಟರೆ ಸಾಕು. ಈಗ ನೋಡಿ ಇದು ಕುದೀತಾ ಇದೆ. ಇವಾಗಿದು ಕುದ್ದಿದೆ, ಇದು ಕಂಪ್ಲೀಟಾಗಿ ಆಗಿದೆ. ಇದನ್ನು ಗ್ಯಾಸ್ ಆಫ್ ಮಾಡಿ ಮುಚ್ಚಿಟ್ಕೊಂಬಿಡಿ. ಇದನ್ನು ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ರಾಗಿ ಹಸಿಟ್ಟು ಖಾಲಿ ಆಗಿತ್ತು ಅಂತ ಮಾಡಿಲ್ಲ. ನೋಡಿ ಅನ್ನಕ್ಕೆ ಬಡಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.